ನಂಜನಗೂಡಿನ ಹುಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭ್ರಷ್ಟ ಕಾರ್ಯದರ್ಶಿಯಿಂದ ಲಕ್ಷಾಂತರ ರೂಪಾಯಿ ಹಣ ಗುಳುಂ. ಸಹಕಾರ ಸಂಘಕ್ಕೆ ಭಾರಿ ವಂಚನೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭ್ರಷ್ಟ ಕಾರ್ಯದರ್ಶಿಯೊಬ್ಬ ಸಹಕಾರ ಸಂಘ, ಹಾಲು ಉತ್ಪಾದಕರು ಹಾಗೂ ಒಕ್ಕೂಟಕ್ಕೆ ಚಳ್ಳೆಹಣ್ಣು ತಿನ್ನಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರುವ ಘಟನೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಪ್ರಕಾಶ್ ಎಂಬ ವ್ಯಕ್ತಿಯು ಸಂಘದ ಆಡಳಿತ ಮಂಡಳಿಗಾಗಲಿ ಹಾಗೂ ಹಾಲು ಉತ್ಪಾದಕರಿಗಾಗಲಿ ಅಥವಾ ಒಕ್ಕೂಟದ ಅಧಿಕಾರಿಗಳಿಂದಾಗಲಿ ಯಾವುದೇ ಅನುಮಾನ ಬಾರದ ರೀತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅಕ್ರಮ ಹಣ ಸಂಪಾದನೆಯಲ್ಲಿ ತೊಡಗಿ ಭಾರಿ ಅಕ್ರಮವೆಸಗಿದ್ದಾನೆ. ಈತ ಕಳೆದ 35 ವರ್ಷಗಳಿಂದ ಅದೇ ಸಹಕಾರ ಸಂಘದಲ್ಲಿ ಮೊದಲಿಗೆ ಟೆಸ್ಟರ್ ಆಗಿ ನಂತರ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಈತ ಹಾಲು ಉತ್ಪಾದಕ ರೈತರಿಂದ ಹಾಲು ಖರೀದಿಸುವಾಗ ತೂಕದಲ್ಲಿ ಮೋಸ ಮಾಡಿಯೂ ಇಲ್ಲ. ಖರೀದಿಯಾದ ಹಾಲಿಗೆ ನೀರು ಬೆರೆಸಿಯೂ ಪ್ರತಿನಿತ್ಯ 100 ಲೀಟರ್ ಹೆಚ್ಚುವರಿ ಹಾಲಿನ ಹಣವನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಕ್ರಮವಾಗಿ ಪಡೆದು ಸಂಘಕ್ಕೆ, ಉತ್ಪಾದಕರಿಗೆ ಹಾಗೂ ಒಕ್ಕೂಟಕ್ಕೆ ಭಾರಿ ವಂಚನೆ ಮಾಡಿದ್ದಾನೆ. ಹಾಲು ಉತ್ಪಾದಕರೇ ಅಲ್ಲದೆ ಪಕ್ಕದ ಗ್ರಾಮದ ಕೃಷ್ಣಮೂರ್ತಿ ಎಂಬುವವರು ಬೇರೆ ಕಡೆಯಿಂದ ಹಾಲು ಖರೀದಿಸಿ ಅಲ್ಪ ಸ್ವಲ್ಪ ಹಾಲನ್ನು ಸಹಕಾರ ಸಂಘಕ್ಕೆ ನೀಡ್ತಾ ಇದ್ರು ಎನ್ನಲಾಗಿದೆ. ಇದನ್ನೇ ದುರುಪಯೋಗ ಪಡಿಸಿಕೊಂಡ ಕಾರ್ಯದರ್ಶಿ ಪ್ರಕಾಶ್ ಆತನೊಂದಿಗೆ ಶಾಮೀಲಾಗಿ ಪ್ರತಿನಿತ್ಯ ವಂಚನೆ ಮಾಡಿದ 100 ಲೀಟರ್ ಹಾಲಿನ ಹಣವನ್ನು ಆತನ ಖಾತೆಗೆ ಜಮಾ ಮಾಡಿ ನಂತರ ಪಡೆದುಕೊಳ್ತಾ ಇದ್ದ. ಇದರಿಂದ ಅನುಮಾನಗೊಂಡ ಸಂಘದ ನಿರ್ದೇಶಕ ಅಶೋಕ್ ಎಂಬುವವರು ಹೊಂಚು ಹಾಕಿ ಹಲವಾರು ದಿನಗಳಿಂದ ಈ ಅಕ್ರಮ ಚಟುವಟಿಕೆಗಳನ್ನು ಗಮನಿಸಿದ್ದಾರೆ. ಇಂದು ಹಾಲು ಉತ್ಪಾದಕರ ಸಮ್ಮುಖದಲ್ಲಿ ಕಾರ್ಯದರ್ಶಿಯ ಅಕ್ರಮ ಚಟುವಟಿಕೆಯನ್ನು ಕಂಡುಹಿಡಿಯುವ ಮೂಲಕ ಅವನ ನಿಜರೂಪವನ್ನು ಬಟಾಬಯಲು ಮಾಡಿ ಸಂಘದಲ್ಲಿ ನಡೀತಾ ಇದ್ದ ವಂಚನೆಗೆ ತೆರಳಿದ್ದಾರೆ. ಅವನ ನಿಜರೂಪವನ್ನು ಬಟಾಬಯಲು ಮಾಡಿ ಸಂಘದಲ್ಲಿ ನಡೀತಾ ಇದ್ದ ವಂಚನೆಗೆ ತೆರೆ ಎಳೆದಿದ್ದಾರೆ. ವಿಷಯ ತಿಳಿದ ಹಾಲು ಉತ್ಪಾದಕರು ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ ತನ್ನ ತಪ್ಪು ಒಪ್ಪಿಕೊಂಡಿದ್ದಾನೆ. ಅಕ್ರಮ ಹಣ ಸಂಪಾದನೆಯ ತಪ್ಪು ಒಪ್ಪಿಕೊಂಡಿರುವ ಕಾರ್ಯದರ್ಶಿಯನ್ನ ತಕ್ಷಣದಿಂದಲೇ ಅಮಾನತು ಮಾಡಿ ಒಕ್ಕೂಟದ ಅಧಿಕಾರಿಗಳ ಗಮನಕ್ಕೆ ತಂದು ಆತನಿಂದ ದುರುಪಯೋಗವಾಗಿರುವ ಹಣವನ್ನ ಸಂಘಕ್ಕೆ ಹಿಂದಿರುಗಿಸುವಂತೆ ಮಾಡಿ ಆತನನ್ನ ಕೆಲಸದಿಂದಲೇ ವಜಾಗೊಳಿಸುವಂತೆ ಉತ್ಪಾದಕರು ಆಗ್ರಹಿಸಿದ್ದಾರೆ. ನನಗೆ ತುಂಬ ಜನ ಹಾಲಾಕೋರು ಕಂಪ್ಲೇಂಟ್ ಮಾಡ್ತಾರೆ. 2 ಪಾಯಿಂಟ್ ಇಲ್ಲ, 4 ಪಾಯಿಂಟ್ ಇಲ್ಲ ನಮ್ಮದು, ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ನೀವೇನು ಕೇಳಲ್ಲ, ನೀವು ಗೆದ್ದಿದ್ದೀರಾ, ಏನೂ ಮಾಡ್ತಿಲ್ಲ ನೀವು ಅಂತ ಮಾಡ್ತಾರೆ. ಅವಾಗ ನಾನು ಅನುಮಾನ ಬಂದು ಸ್ಕೇಲ್ ನೋಡಿದೆ. ಸ್ಕೇಲಲ್ಲಿ ವೇರಿಯೇಷನ್ ಬಂತು. ಒಂದು 100 ಲೀಟ್ರ್ ಹಾಕಿದ್ರೆ ಒಂದು 102 ಬರುತ್ತೆ, ಒಂದು 100 ಬರುತ್ತೆ. ಅವಾಗ ನಂಗೆ ಅನುಮಾನ ಬಂದು ಯಾರ್ಯಾರು ಎಷ್ಟೆಷ್ಟು ಲೀಟ್ರ್ ಹಾಕ್ತಾರೆ ಅಂತ ನಾನು ಕೆದಿಕೊಂಡು ಹೋದೆ. ಅವಾಗ ಒಂದು ಮೀಟಿಂಗ್ಲಿ ನಾನು ಸುಮ್ಮನೆ ಎಲ್ಲ ತಿಂಗಳದೆಲ್ಲ ಕೊಡಿ ನನಗೆ ಬೇಕು ಅಂತ ಕೇಳಿದೆ. ತಂದು ಕೊಟ್ಟರೆ ಅವಾಗ ನೋಡಿದೆ ನಾನು ಇವನು ಎಷ್ಟು 1,30,000 ಪೇಮೆಂಟ್ ಅದರಲ್ಲಿ ಒಂದು ಇಲ್ಲಿ ಒಂದು ನಾನು ಕಣ್ಮಟ್ಟಿಗೆ ಆಕೆಲ್ಲ ಎಷ್ಟೊಂದು ಹಾಲು ಬಂದು 2 ಕ್ಯಾನ್ ಹಾಕ್ತಾನೆ, 1 ಕ್ಯಾನ್ ಹಾಕ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಏನು ನೋಡವ ಅಂದ್ಕೊಂಡು ಒಂದು ದಿವಸ ಬಂದು ಹಿಂಗೆ ಅವನು ಹಾಲು ಹಾಕ್ತಾರೆ ನೋಡ್ಕೊಂಡೆ, ಪೇಮೆಂಟ್ ಹಾಕೋದು ನೋಡಿದೆ, ಅವ್ರು ಹಾಲು ಎಷ್ಟು ಹೊಡೆದು ನೋಡೋದು ನೋಡ್ಕೊಂಡೆ. ಅದನ್ನು ಚೀಟಿ ಸಿಕ್ತು ನನಗೆ, ಎತ್ಕೊಂಡೆ, ಇಟ್ಬಿಟ್ಟು ಹೋಯ್ತದ್ದು ನೋಡಿದೆ, ಎತ್ಕೊಂಡೆ. ಆಮೇಲೆ ಇವರು ಸೆಕ್ರೆಟರಿ ಅವರು ಬರ್ಕತ್ತಿದ್ರು ಒಂದು ಪೇಪರ್ಲಿ, ಅದು ನನಗೆ ಗೊತ್ತಾಯ್ತಿತ್ತು. ಅವಾಗ ನಾನೇನು ಮಾಡಿದೆ, ಇದು ಸರಿ ಬರಲಿದ್ದು, ಯಾವ ರೀತಿ ನಾವು ಇದು ಬೇರೆ ಕೈ ಕೊಡಬೇಕು ಅಂದ್ಬಿಟ್ಟು ಏನು ಮಾಡಿದೆ, ನಾನು ಮೊಬೈಲನ್ನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಶುರು ಮಾಡಿದೆ. ಆವಾಗ ವೀಡಿಯೋ ಮಾಡ್ಕೊಂಡು ಮೀಟಿಂಗ್ಲಿ ನೋಡ್ತಿದ್ದೆ ನಾನು ಎಷ್ಟು ಇವ್ರದ್ದು ಪೇಮೆಂಟ್ ಬೈತು, ಅವತ್ತು ಎಷ್ಟು ಹಾಲು ಹಾಕಿದ್ರು ಅಂದ್ಬಿಟ್ಟು ಚೀಟಿನ ತರಿಸ್ಕೊಂಡು ಮೀಟಿಂಗ್ಲಿ ನೋಡ್ಕೊಂಡು ನೋಡ್ಬಿಡ್ತಿದ್ದೆ. ಇದು 48 ಹೊಡೆದ್ರ, 58 ಹೊಡೆದ, 88 ನಾನು ವೀಡಿಯೋ ಮಾಡಿದೆ. ಅದು ನನಗೆ ಅನುಮಾನ ಬಂದು ಗೊತ್ತಾಯ್ತು, ನನಗೆ ಫರ್ಮ್ ಆಯಿತು, ಹೊಡೆದಿರೋದು ಹಾಲು ಫರ್ಮ್. ಆಮೇಲೆ ಅಧ್ಯಕ್ಷರ ಗಮನಕ್ಕೆ ತಂದು ಜನಗಳ ಗಮನಕ್ಕೆ ತಂದು ಹೇಳ್ತೆ. ಬೆಳಿಗ್ಗೆ ಹೊತ್ತು 40, ಒಂದಿನ 60, ಒಂದಿನ 30 ಈ ಥರ ನಡೆಯುತ್ತೆ. 60 ಲೀಟ್ರ್ ಚೇಂಜ್ ಆಗಿರೋದು ಬೆಳಿಗ್ಗೆ ಒಂದೇ ಟೈಮ್ ನೋಡಿದ್ದೀನಿ. ಅದನ್ನ 30 ಲೀಟ್ರ್ ಹೊಡೆಯೋದು ನೋಡಿದ್ವಿ. ಒಟ್ಟಲ್ಲಿ 30 ಮೇಲ ಕೃಷ್ಣಮೂರ್ತಿನ ಹೆಸರಿಗೆ 534 ಅವ್ನ ನಂಬರ್, ಅವನ ಹೆಸರಿಗೆ ಹೋಗ್ತಿರೋದ. ಒಂದು ದಿನ 60 ಲೀಟ್ರ್ ಹೊಡೆದಿರೋದು ನೋಡಿದ್ದೀನಿ. ಇಲ್ಲಿ ಉತ್ಪಾದಕರಲ್ಲ ಅವರು, ಅವ್ರ ಮನೆ ಹಾಲು ತಗೊಂಡ್ಬಂದು ಅವ್ರು ಯಾರು ಬೇರೆಯವ್ರಿಗೆ ಹಾಲು ಮನೆ ಹಾಕೊಂಡು ಹಾಕೊಂಡು ಇನ್ನು ದಿನ ತಂದು ಹಾಕೋದು. ಮುಂದೆ 6ನೇ ತಾರೀಕು ಮೀಟಿಂಗ್ ಐತೆ, ಅಲ್ಲಿ ಚರ್ಚೆ ಮಾಡಿ ಅವ್ರನ್ನ ಕೆಲಸದಿಂದ ಅಮಾನತು ಮಾಡ್ತೀವಿ. ಮತ್ತೆ ಎಷ್ಟು ನಷ್ಟ ಆಗೈತೆ ನಮ್ಮ ರೈತರುಗಳಿಗೆ. ಯಾಕಂದ್ರೆ ಇವತ್ತಿನ ಜನ ಪಾಪ ಎಷ್ಟೊಂದು ಕಷ್ಟಪಡ್ತಾರಂದ್ರೆ ಬೆಳಿಗ್ಗೆ ಎದ್ರೆ 6 ಗಂಟೆಗೆ ಎದ್ದೊಳ್ಬೇಕು, ಎಲ್ಲೇ ಹೋಗಬೇಕು ಹಸ ಕರೀಲೇಬೇಕು. ಅವರು ದನ ಪಾಪ ಅಟ್ಕೊಂಡು ಹೋಗಲೇಬೇಕು. ಬಿಸಿಲು ಮಳೆ, ಪ್ರಾಣಿಗಳಿಗೂ ಅಷ್ಟು ಅವು ಬಿಸಿಲು ಮಳೆ ಅನ್ನಕಂಡೆ ಪಾಪ ಅವು ಒದ್ದಾಡ್ತವೆ. ಅವು ಅಷ್ಟು ಕಷ್ಟಪಟ್ಟು ಇವರು ಕುಂತ್ಕೊಂಡು ಕಂಪ್ಯೂಟರ್ ಮುಂದೆ ಈಗ ದಿನಕ್ಕೆ 3,000 4,000 ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ರೈತನ ಗತಿ ಏನು? ಇವತ್ತು ಇಂಡಿ ರೇಟ್ ಜಾಸ್ತಿ, ಸ್ವೀಟ್ಸ್ ರೇಟ್ ಜಾಸ್ತಿ. ಇವ್ರ ಈಗ ಮೊನ್ನೆ ಒಂದು 4-5 ದಿನದಿಂದ 2 ರೂಪಾಯಿ 60 ಪೈಸೆ ಇಳಿಸ್ಬಿಟ್ಟಿದ್ದಾರೆ.
ನನ್ನ ಪ್ರಕಾರ ಹೋದ್ರೆ ಒಂದು ವರ್ಷದಿಂದ ಅಂತ ತಗೊಂಡ್ರಿಗೆ ವರ್ಷಕ್ಕೆ 12 ಲಕ್ಷ ಆಯ್ತು. ಒಂದು ವರ್ಷಕ್ಕೆ ಅಂತ ತಗೊಂಡು 12 ಲಕ್ಷ ಆಯ್ತು. ನನ್ನ ಇದು ಪ್ರಕಾರ ಲೀಟರ್ ಹೋದಂತೆ ಲೆಕ್ಕ. ಇಂದು ಉಳ್ಳಾಡಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲನ್ನು ಸರಬರಾಜು ಉತ್ಪಾದಕರು ಸರಬರಾಜು ಮಾಡ್ತಿದ್ರು. ಹಾಗೆಯೇ ಪ್ರತಿನಿತ್ಯನೂ ಇದೇ ಥರ ಹಾಲು ಸರಬರಾಜು ಮಾಡ್ತಿದ್ರು. ಇಂದು ಬೆಳಿಗ್ಗೆ ಹಾಲು ಹಾಕುವಾಗ ಸ್ವಲ್ಪ ಎಲ್ಲ ಗಲಾಟೆ ಇತ್ತು. ಏನಿಲ್ಲ, ತೂಕ ವ್ಯತ್ಯಾಸ ಆಗಿದೆ ಅಂದ್ಬಿಟ್ಟು ಫಸ್ಟು ಗಲಾಟೆ ಇತ್ತು. ಆಗ ಯಾರೂ ಹಾಲು ಹಾಕಿರಲಿಲ್ಲ. ಆಮೇಲೆ ಸೂಪರ್ವೈಸರು ಮತ್ತು ಸಂಬಂಧಪಟ್ಟ ಅಧಿಕಾರಿ DM ಅವರು ಬಂದಿದ್ರು. ಆಗ ಬಂದು ತೂಕ ಮತ್ತು ಇದೆಲ್ಲನೂ ಚೆಕ್ ಮಾಡಿದ್ರು. ಅದು ಕರೆಕ್ಟಾಗಿದೆ, ಏನಿಲ್ಲ, ವೇರಿಯೇಷನ್ ಐತೆ ಒಂದು 200 ಮೇಲೆ ಸ್ಕೇಲ್ ಎಳಿಬೇಡಿ, ಅದಕ್ಕೆ ನೀವು ಕರೆಕ್ಟಾಗಿ ಇದನ್ನ ಬೇಸ್ ಇದು ಮಾಡಿ ನೀವು ಲೆವೆಲ್ ಮಾಡಿ ನೀವು ಅದನ್ನ ಸ್ಕೇಲ್ನ ಮೇಲಿಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಏನಾಗಿದೆ ಅಂದರೆ ನಮ್ಮ ಡೈರಿಲಿ ಒಬ್ಬ ಉತ್ಪಾದಕನ ಹೆಸರಲ್ಲಿ ಜೈರಾಮ್ ಅಂತ ಒಬ್ಬ ಉತ್ಪಾದಕ ಅವನು ಉತ್ಪಾದಕನಲ್ಲ, ನಮ್ಮ ಮಾಮೂಲಿ ಹಾಲು ತಂದು ಹಾಲು ಸರಬರಾಜು ಮಾಡ್ತಿದ್ದ ಡಬ್ಬ ಹಾಲು ಕೃಷ್ಣ ಅಂತ. ಕೃಷ್ಣ ಅವನ ಹೆಸರಿಗೆ ನಮ್ಮ ಕಾರ್ಯದರ್ಶಿಯವರು 30 ಲೀಟ್ರ್ ಕೃಷ್ಣ ಹಾಲು ಹಾಕಿದ್ರೆ ಅವರು 60 ಲೀಟ್ರು 40 ಲೀಟ್ರು ಈ ಥರ ಎಕ್ಸಸ್ಸು ಅವರ ಯಾರು ಪ್ರಕಾಶ್ ಕಾರ್ಯದರ್ಶಿ, ನಮ್ಮ ಉಳ್ಳಳ್ಳಿ ಕಾರ್ಯದರ್ಶಿ ಪ್ರಕಾಶ್ ಆದವರು ಎಕ್ಸಸ್ ಹಾಲನ್ನ ಅವರ ಹೆಸರಿಗೆ ಹೊಡಿತಿದ್ರು. ಇದು ಸಂಘಕ್ಕೆ ತುಂಬಲಾದ ನಷ್ಟ ಉಂಟಾಗಿದೆ. ಮೇಲ್ನೋಟಕ್ಕೆ ಅದು ಎಲ್ಲ ಇಲ್ಲಿ ಉತ್ಪಾದಕರೆಲ್ಲ ಗಲಾಟೆ ಮಾಡಿದ್ರು. ಅದು ನಮಗೆ ಸಂಘಕ್ಕೂ ತುಂಬಲಾದ ನಷ್ಟನೂ ಆಗಿದೆ, ಮತ್ತು ರೈತರಿಗೂ ನಷ್ಟ ಆಗಿದೆ. ಆದ್ರಿಂದ ನಾವು ಸೂಕ್ತ ತನಿಖೆ ಆಗಬೇಕು ಅಂತ ನಮ್ಮ ಇಲ್ಲಿ ಎಲ್ಲ ಸದಸ್ಯರುಗಳು ಮತ್ತೆ ಹಾಲು ಉತ್ಪಾದಕ ಬಂಧುಗಳು ಎಲ್ಲರೂ ಬಂದು ಇಲ್ಲಿ ಗಲಾಟೆ ಮಾಡಿದ್ರು. ಆಗ ಎಲ್ಲ ಒಂದು ತೀರ್ಮಾನ ಆಯಿತು. ಈಗ ಮತ್ತೆ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕು ಮೀಟಿಂಗ್ ಕರೆದಿದ್ದೆ. ಅಷ್ಟರೊಳಗಡೆ ಅವರು ತನಿಖಾ ವರದಿಯನ್ನು ನಮಗೆ ಸಲ್ಲಿಸಿ ಅಲ್ಲಿ ತನಕ ಕಾರ್ಯದರ್ಶಿಯರು ಒಪ್ಕೊಂಡ್ರು. ನಾನು ಮಾಡೋದು ತಪ್ಪಾಯ್ತು ಅಂತ ಕೇಳಿದ್ರು. ಆದರೂ ಯಾರು ಇದಕ್ಕೆ ಸಮ್ಮತಿ ಕೊಡಲಿಲ್ಲ. ನೀವು ಮಾಡಿದ್ರೆ ತಪ್ಪಾದ್ಮೇಲೆ ನೀವು ಆಗಲೇಬೇಕು, ನಿಮ್ಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ. ಅದರಿಂದ 6 ದಿನ ಅವ್ರನ್ನ ನಾವು ಬರಬೇಡಿ ನೀವು ಮೀಟಿಂಗ್ ಆಗೋ ತನಕ. ಮೀಟಿಂಗ್ ಇವರು ಮೇಲಧಿಕಾರಿಗಳು ನಾವು ಏನಿದೆ ನಮ್ಮ ಇದು ಏನು ಲಾಸ್ ಆಗಿದೆ, ಏನು ಇದಾಗಿದೆ ಎಲ್ಲ ನಾವು ವರದಿ ಕೊಡ್ತೀವಿ. ವರದಿ 5ನೇ ತಾರೀಕು ಒಳಗಡೆ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ. ನೀವು ಕಮಿಟಿ ಕೂತ್ಕೊಂಡು ನೀವೇನು ತೀರ್ಮಾನ ಮಾಡ್ಬೇಕು ಅದನ್ನ ನೀವು ತೀರ್ಮಾನ ತಗೊಂಡಿದ್ದಾರೆ. ಇದು ಏನಪ್ಪ ಅಂದರೆ ಇದು ಯಾರೋ ಇದು ಗೊತ್ತಿರಲಿಲ್ಲ, ಯಾವ ಸದಸ್ಯರಿಗೂ ಗೊತ್ತಿರಲಿಲ್ಲ, ನಮ್ಗೆ ಏನು ಇದ್ರ ಬಗ್ಗೆ ಇವತ್ತೇ ಗೊತ್ತಾಯ್ತು. ಈ ಥರ ಎಕ್ಸಸ್ ಹಾಲನ್ನ ಈಗ ಅವ್ರು ಬರೀ ಹಾಕ್ತಿದ್ದೆ 30 ಲೀಟ್ರ್ ಹಾಲು, ಅವ್ರಿಗೆ 60 ಲೀಟ್ರ್ 70 ಲೀಟ್ರ್ ಹಾಲು ಒಂದು ಕೇಂದ್ರೀಯ ಇದ್ರಲ್ಲಿ ಬರ್ತಿತ್ತು. ಇದಕ್ಕೆಲ್ಲ ದಾಖಲಾತಿಗಳನ್ನ ನಮ್ಮ ಎಲ್ಲ ಇದು ಎಲ್ಲ ತೆಗೆದವ್ರೆ. ಅದರಿಂದೆಲ್ಲ ಮುಂದೆ ಏನಾಯ್ತು ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳೋರು. ಅವರು ರಿಪೋರ್ಟ್ ಕಳಿಸಿದ್ರೆ 6ನೇ ತಾರೀಕು ಮೀಟಿಂಗ್ ಇದೆ. ಆ ಮೀಟಿಂಗ್ಲಿ ಅವ್ರೇನೋ ರಿಪೋರ್ಟ್ ಕೊಟ್ಟಾಗ ಆ ರಿಪೋರ್ಟ್ ಪ್ರಕಾರ ಕಾರ್ಯದರ್ಶಿಯವ್ರ ಬಗ್ಗೆ ಏನು ಸೂಕ್ತ ಕ್ರಮ ತಗೋಬೇಕು ಕ್ರಮ ತಗೋತೀವಿ. ಇನ್ನು ಮುಂದೆ ಈ ರೀತಿ ಆಗಬಾರದು ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸ್ತೀವಿ ಅಂತ ನಮ್ಮಲ್ಲಿ ಕೇಳ್ತೀವಿ.